ನಮ್ಮ ದೇಹದಲ್ಲಿ 7 ಚಕ್ರಗಳಿವೆ ಅಂತ ನಮ್ಮೆಲ್ರಿಗೂ ಗೊತ್ತು. ಆದರೆ ಅದು ತಪ್ಪು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಹೌದು, ನಮ್ಮಲ್ಲಿ 7 ಚಕ್ರಗಳಲ್ಲ, ಬದಲಿಗೆ 114 ಚಕ್ರಗಳಿವೆ. ವಾಟ್? 114 ಚಕ್ರಗಳ? ಅವು ಎಲ್ಲಿರುತ್ತೆ ಆ್ಯಂಡ್ ಹೇಗೆ ಅಂತ ನಿಮಗೆ ಅನಿಸ್ತಿರುತ್ತೆ. ಸೊ ಇವತ್ತು ಈ ವಿಡಿಯೋದಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದ ನಮ್ಮ ಇಂಡಿಯನ್ ಟ್ರೆಡಿಷನ್ನ ಒಂದು ಹಳೆಯ ಕಾನ್ಸೆಪ್ಟ್, ಆದರೆ ಅದನ್ನು ಇವತ್ತಿಗೂ ತುಂಬ ಜನ ಅದರ ಬೆನಿಫಿಟ್ನ ಪಡ್ಕೊಳ್ತಿರೋ ಒಂದು ವಿಷಯ. ಅದೇ ನಮ್ಮ ದೇಹದಲ್ಲಿರೋ 7 ಚಕ್ರಾಸ್. ಸೊ ನಮ್ಮ ದೇಹದಲ್ಲಿ ಒಟ್ಟು ಎಷ್ಟು ಚಕ್ರಗಳಿವೆ? ಜನರು ಹೆಚ್ಚಾಗಿ 7 ಚಕ್ರಗಳ ಬಗ್ಗೆ ಕೇಳಿರ್ತಾರೆ. ಆದರೆ ಕೆಲವು ಯೋಗಿಕ್ ಟ್ರೆಡಿಷನ್ನ ಪ್ರಕಾರ ನಮ್ಮ ದೇಹದಲ್ಲಿ ಒಟ್ಟು 114 ಚಕ್ರಗಳಿವೆ ಅನ್ನೋದು ನಿಮಗೆ ಗೊತ್ತಿದೆಯಾ? ಈ 114 ಚಕ್ರಗಳಲ್ಲಿ 7 ಚಕ್ರಗಳನ್ನ ಮೇನ್ ಚಕ್ರಾಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಈ 7 ಚಕ್ರಗಳು ಡೈರೆಕ್ಟಾಗಿ ನಮ್ಮ ದೇಹ, ಮನಸ್ಸು, ಎಮೋಷನ್ಸ್ ಆ್ಯಂಡ್ ಆಧ್ಯಾತ್ಮಿಕ ಬೆಳವಣಿಗೆನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಆ್ಯಂಡ್ ಯಾಕೆ ಹೆಚ್ಚಾಗಿ ಜನಗಳಿಗೆ ಈ 7 ಚಕ್ರಗಳ ಬಗ್ಗೆನೇ ಗೊತ್ತಿದೆ ಅಂದರೆ, ಈ 7 ಚಕ್ರಗಳು ನಮ್ಮ ಪ್ರೈಮರಿ ಎನರ್ಜಿ ಸೆಂಟರ್ಸ್ ಆಗಿರೋದ್ರಿಂದ ಅವು ನಮ್ಮ ದಿನನಿತ್ಯ ಜೀವನವನ್ನು, ಫಿಸಿಕಲ್ ಹೆಲ್ತ್, ಎಮೋಷನ್ಸ್, ಸ್ಪಿರಿಚುವಲ್ ಅವೇರ್ನೆಸ್ನ ಅಫೆಕ್ಟ್ ಮಾಡುತ್ತೆ. ಹಾಗಾಗಿನೇ ಈ ಎಲ್ಲ ಬೋಧನೆಗಳು, ಮೆಡಿಟೇಷನ್ಸ್, ಯೋಗ ಪ್ರಾಕ್ಟೀಸಸಲ್ಲಿ ಈ 7 ಚಕ್ರಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಈ 7 ಚಕ್ರಗಳನ್ನ ಎಲ್ರಿಗೂ ಆಕ್ಸೆಸ್ ಆರ್ ಆ್ಯಕ್ಟಿವ್ ಆರ್ ಓಪನ್ ಮಾಡೋಕ್ಕಾಗುತ್ತೆ. ಸರಿ, ಹಾಗಾದರೆ ಆ 7 ಚಕ್ರಗಳು ಯಾವುದು? ನಮ್ಮ ದೇಹದಲ್ಲಿ ಅವು ಎಲ್ಲಿ ಲೊಕೇಟ್ ಆಗಿವೆ? ಪ್ರತಿಯೊಂದು ಚಕ್ರದ ಫಂಕ್ಷನ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದು ಮೂಲಾಧಾರ, ರೂಟ್ ಅಂತಾರೆ. ಈ ಚಕ್ರ ರೆಡ್ ಕಲರಲ್ಲಿರುತ್ತೆ. ಇದು ಬೇಸ್ ಆಫ್ ಸ್ಪೈನಲ್ಲಿ ಲೊಕೇಟ್ ಆಗಿದೆ. ಇದರ ಫಂಕ್ಷನ್ ಏನಂದರೆ ಸ್ಟೆಬಿಲಿಟಿ, ಸರ್ವೈವಲ್ ಕ್ವಾಲಿಟಿ ಆ್ಯಂಡ್ ಗ್ರೌಂಡಿಂಗ್. ಎರಡನೇ ಚಕ್ರ ಸ್ವಾದಿಷ್ಠಾನ, ಸ್ಯಾಕ್ರಲ್ ಅಂತಾರೆ. ಇದು ಆರೆಂಜ್ ಕಲರಲ್ಲಿರುತ್ತೆ. ಇದು ನಾವೆಲ್ನ ಕೆಳಗೆ ಲೊಕೇಟ್ ಆಗಿದೆ. ಇದರ ಫಂಕ್ಷನ್ಸ್ ಕ್ರಿಯೇಟಿವಿಟಿ, ಸೆಕ್ಷುಯಲ್ ಎನರ್ಜಿ ಆ್ಯಂಡ್ ಪ್ಲೆಷರ್. ಮೂರನೇ ಚಕ್ರ ಮಣಿಪುರ ಅಥವಾ ಸೋಲಾರ್ ಪ್ಲೆಕ್ಸಸ್. ಈ ಚಕ್ರ ಯೆಲ್ಲೋ ಕಲರ್ ಇರುತ್ತೆ ಆ್ಯಂಡ್ ಸ್ಟೊಮಕ್ ಏರಿಯಾದಲ್ಲಿ ಇದೆ. ಇದರ ಫಂಕ್ಷನ್ ಕಾನ್ಫಿಡೆನ್ಸ್, ವಿಲ್ ಪವರ್ ಆ್ಯಂಡ್ ಪವರ್. ನಾಲ್ಕನೇದು ಅನಾಹತ ಚಕ್ರ, ಹಾರ್ಟ್. ಇದು ಗ್ರೀನ್ ಕಲರಲ್ಲಿರುತ್ತೆ. ಈ ಚಕ್ರ ನಮ್ಮ ಚೆಸ್ಟ್ನ ಮಧ್ಯಭಾಗದಲ್ಲಿ ಲೊಕೇಟ್ ಆಗಿದೆ. ಇದರ ಫಂಕ್ಷನ್ ಪ್ರೀತಿ ಮತ್ತು ಸಹಾನುಭೂತಿ. ಐದನೇದು ವಿಶುದ್ಧ, ಥ್ರಾಟ್. ಇದರ ಕಲರ್ ಬ್ಲೂ. ಈ ಚಕ್ರ ಗಂಟಲಿನ ಹತ್ರ ಇದೆ. ಇದರ ಫಂಕ್ಷನ್ ನಾವು ಮಾಡೋ ಕಮ್ಯುನಿಕೇಷನ್ ಮತ್ತು ಸೆಲ್ಫ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಆರನೇ ಚಕ್ರ ಅಗ್ನ, ಥರ್ಡ್ ಐ ಅಂತಾರೆ. ಇದರ ಬಣ್ಣ ಡಾರ್ಕ್ ಬ್ಲೂ. ಈ ಚಕ್ರ ನಮ್ಮ ಐಬ್ರೋಸ್ನ ಮಧ್ಯೆ ಇರುತ್ತೆ. ಈ ಚಕ್ರದ ಫಂಕ್ಷನ್ ಅಂತರ್ಪ್ರಜ್ಞೆ, ಕ್ಲಾರಿಟಿ, ವಿಸ್ಡಮ್. ಏಳನೇ ಚಕ್ರ ಸಹಸ್ರಾರ, ಕ್ರೌನ್ ಅಂತಾರೆ. ಇದರ ಕಲರ್ ಪರ್ಪಲ್. ಈ ಚಕ್ರ ನಮ್ಮ ತಲೆ ಮೇಲೆ ಇರುತ್ತೆ. ಇದರ ಫಂಕ್ಷನ್ ಎನ್ಲೈಟನ್ಮೆಂಟ್ ಮತ್ತು ಪ್ಯೂರ್ ಕಾನ್ಷಿಯಸ್ನೆಸ್. ಈ ಚಕ್ರಗಳಿಗೆ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೈಡ್ ಸಹ ಇದೆ. ಎಕ್ಸಾಂಪಲ್ಗೆ ಹಾರ್ಟ್ ಚಕ್ರದಲ್ಲಿ ಲವ್ನ ಎಮೋಷನ್ಸ್ನೂ ಇರುತ್ತೆ, ಹೇಟ್ನ ಎಮೋಷನ್ ಸಹ ಇರುತ್ತೆ. ಅದೇ ರೀತಿ ಸೋಲಾರ್ ಪ್ಲೆಕ್ಸಸ್ ಚಕ್ರದಲ್ಲಿ ಸಂತೋಷ, ಉದಾರತೆ ಇರುತ್ತೆ, ದುರಾಸೆ, ಕಾಂಪಿಟೇಷನ್ ಸಹ ಇರುತ್ತೆ. ಸೊ ಈ ಚಕ್ರಸ್ನ ಆ್ಯಕ್ಟಿವೇಟ್ ಮಾಡಿದ್ರೇ ಪಾಸಿಟಿವ್ ಎಮೋಷನ್ಸ್ನ ಹೊರಗೆ ತರೋಕ್ಕಾಗುತ್ತೆ. ಅದನ್ನ ಆ್ಯಕ್ಟಿವೇಟ್ ಮಾಡಿಲ್ಲ ಅಂದರೆ ನೆಗೆಟಿವ್ ಎಮೋಷನ್ಸ್ ಡಾಮಿನೇಟ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ನಾವು ಈ 7 ಚಕ್ರಗಳ ಮೇಲೇ ಫೋಕಸ್ ಮಾಡ್ತೀವಿ. ಯಾಕಂದರೆ ಇವು ನಮ್ಮ ಹೆಲ್ತ್, ಪರ್ಸ್ನಾಲಿಟಿ, ನಮಗೆ ನಮ್ಮ ಜೊತೆ ಆ್ಯಂಡ್ ಈ ಯೂನಿವರ್ಸ್ ಜೊತೆ ಇರೋ ಕನೆಕ್ಷನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸರಿ, ಜನಗಳು ಯಾವಾಗ ಮೊದಲು ಈ ಚಕ್ರಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರು ಅಂದರೆ 3000 ವರ್ಷಗಳಿಗಿಂತ ಮುಂಚೆ ಮೊದಲು ಈ ಚಕ್ರಗಳ ಬಗ್ಗೆ ಮೆನ್ಷನ್ ಆಗಿರೋದು ನಮ್ಮ ಹಳೆಯ ವೇದ ಮತ್ತು ಉಪನಿಷತ್ತಲ್ಲಿ. ಹಾಗೆ ಕಾಲಗಳು ಕಳೀತಾ ಇದ್ದಂತೆ ಈ ಚಕ್ರ ಅನ್ನೋದು ಯೋಗ, ತಂತ್ರ, ಆಯುರ್ವೇದದಲ್ಲಿ ತುಂಬ ಮುಖ್ಯವಾದ ಭಾಗ ಆಯಿತು. ಈ 7 ಚಕ್ರಗಳನ್ನ ರೆಗ್ಯುಲರ್ ಸ್ಪಿರಿಚುವಲ್ ಆ್ಯಂಡ್ ಫಿಸಿಕಲ್ ಪ್ರಾಕ್ಟೀಸಿಂದ ಆ್ಯಕ್ಟಿವೇಟ್ ಮಾಡ್ಬೋದು. ಉಳಿದ ಚಕ್ರಗಳು ತುಂಬ ಸೂಕ್ಷ್ಮವಾಗಿರುತ್ತೆ. ಅದನ್ನು ಯೋಗಿಗಳು ಮತ್ತು ಹೆಚ್ಚಾಗಿ ಮೆಡಿಟೇಷನ್ ಮಾಡೋರಿಗೆ ಮಾತ್ರನೇ ಆ್ಯಕ್ಟಿವೇಟ್ ಮಾಡೋಕ್ಕಾಗುತ್ತೆ. ಇವಾಗ ನಿಮ್ಮ ನಾಲಿಗೆಯಿಂದ ನಿಮ್ಮ ಬಾಯಿಯ ಮೇಲ್ಭಾಗನ ಲೈಟಾಗಿ ರಬ್ ಮಾಡಿ. ಸ್ವಲ್ಪ ಟಿಂಗ್ಲಿಂಗ್, ಕಚಗುಳಿ ಫೀಲ್ ಆಗ್ತಿದೆ ಅಲ್ವಾ? ಅದು ಯಾಕೆ ಅಂದರೆ ನಮ್ಮ ಬಾಯಿಯ ಮೇಲ್ಭಾಗದಲ್ಲಿರೋ ಚಕ್ರವನ್ನು ನಾವು ಟ್ರಿಗರ್ ಮಾಡಿದ್ದೀವಿ. ಅದರಿಂದನೇ ಆ ಸೆನ್ಸೇಷನ್ ನಮಗೆ ಬರ್ತಿದೆ. ಆಶ್ಚರ್ಯವಾಗಿದೆ ಅಲ್ಲ? ಸರಿ, ಇವಾಗ ಹೇಗೆ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡೋದು? ಮೇಯ್ನಾಗಿ ಆ 7 ಚಕ್ರಗಳನ್ನ
ಪ್ರತಿಯೊಂದು ಚಕ್ರನ ಹೇಗೆ ಆ್ಯಕ್ಟಿವೇಟ್ ಮಾಡೋದು, ಅದನ್ನು ಆ್ಯಕ್ಟಿವೇಟ್ ಮಾಡೋಕ್ಕೆ ಯಾವ ಮಂತ್ರ ಹೇಳಬೇಕು ಅನ್ನೋದನ್ನ ನಾನು ಸಪ್ರೇಟಾಗಿ ಡೀಟೇಲ್ ವಿಡಿಯೋ ಮಾಡ್ತೀನಿ. ಆದರೆ ಬೇಸಿಕ್ಕಾಗಿ ಒಂದು ಚಕ್ರನ ಆ್ಯಕ್ಟಿವೇಟ್ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲು ಮೆಡಿಟೇಷನ್. ಯಾವ ಚಕ್ರ ನಿಮಗೆ ಆ್ಯಕ್ಟಿವೇಟ್ ಮಾಡಬೇಕೋ ಆ ಚಕ್ರವನ್ನು ಫೋಕಸ್ ಮಾಡಿ ಮೆಡಿಟೇಟ್ ಮಾಡಬೇಕು. ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಬೇಕು. ಪರ್ಟಿಕ್ಯುಲರಾಗಿ ಒಂದು ಚಕ್ರನ ಆ್ಯಕ್ಟಿವೇಟ್ ಮಾಡೋ ಯೋಗ ಪೋಸ್ಚರ್ನ ಪ್ರಾಕ್ಟೀಸ್ ಮಾಡಬೇಕು. ಆ ಚಕ್ರವನ್ನು ಆ್ಯಕ್ಟಿವೇಟ್ ಮಾಡಬೇಕಾದ ಸ್ಪೆಸಿಫಿಕ್ ಮಂತ್ರನ ಹೇಳಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಮೂಲಾಧಾರ ಚಕ್ರನ ಆ್ಯಕ್ಟಿವೇಟ್ ಮಾಡೋಕ್ಕೆ ಲಾಮ್ ಅನ್ನೋ ಮಂತ್ರ ಹೇಳಬೇಕು. ಹಾಗೆ ಸ್ವಾದಿಷ್ಠಾನ ಚಕ್ರನ ಆ್ಯಕ್ಟಿವೇಟ್ ಮಾಡೋಕ್ಕೆ ವಾಮ್ ಅನ್ನೋ ಮಂತ್ರನ ಹೇಳಬೇಕು. ಒಳ್ಳೆ ಶುದ್ಧ ಆಹಾರವನ್ನು ಸೇವಿಸಬೇಕು. ನೇಚರ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ತೃಪ್ತಿಯಿಂದ ಡೈಲಿ ಜೀವನವನ್ನು ಬದುಕಬೇಕು. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಸೊ ಇದಕ್ಕೆ ರೆಗ್ಯುಲರ್ ಪ್ರಾಕ್ಟೀಸ್ ತುಂಬ ಮುಖ್ಯ. ನೀವು ಹೊಸದಾಗಿ ಶುರು ಮಾಡ್ತಿದ್ದೀರಾ ಅಂದರೆ ದಿನ 10-15 ನಿಮಿಷ ಮೆಡಿಟೇಷನ್ ಮಾಡಿ ಆ್ಯಂಡ್ ಬ್ರೀತಿಂಗ್ ಪ್ರಾಕ್ಟೀಸ್ ಮಾಡಬೇಕು. ನಂತರ 1, 2 ಇಲ್ಲ 3 ಚಕ್ರಗಳ ಮೇಲೆ ಮಾತ್ರ ಫೋಕಸ್ ಮಾಡಿ. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಉಳಿದ ಚಕ್ರಗಳನ್ನ ಅಡ್ವಾನ್ಸ್ಡ್ ಪ್ರಾಕ್ಟೀಸ್ ಆ್ಯಂಡ್ ಗೈಡೆನ್ಸ್ನ ಮೂಲಕ ಆ್ಯಕ್ಟಿವ್ ಮಾಡ್ಬೋದು. ಸರಿ, ಈ 7 ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ತುಂಬ ಎನರ್ಜಿ ಸಿಗುತ್ತೆ, ನಿಮ್ಮ ದಿನನಿತ್ಯ ಜೀವನದಲ್ಲಿ ಚೈತನ್ಯ ಇರುತ್ತೆ, ಎಮೋಷ್ನಲ್ ಬ್ಯಾಲೆನ್ಸ್ ಮತ್ತು ಪ್ರಶಾಂತತೆ ಇರುತ್ತೆ, ಒಳ್ಳೆ ಫೋಕಸ್, ಕ್ರಿಯೇಟಿವಿಟಿ, ಕ್ಲಾರಿಟಿ, ಕಾನ್ಫಿಡೆನ್ಸ್ ಇರುತ್ತೆ, ಒಳ್ಳೆ ನಿದ್ರೆ, ಒಳ್ಳೆ ಸಂಬಂಧಗಳು, ಮುಖ್ಯವಾಗಿ ಮನಃಶಾಂತಿ ಸಿಗುತ್ತೆ. ಒಬ್ಬ ಮನುಷ್ಯನಲ್ಲಿ ಎಷ್ಟು ಚಕ್ರಗಳು ಯೂಶ್ವಲಿ ಆ್ಯಕ್ಟಿವೇಟ್ ಆ್ಯಂಡ್ ಇನ್ಯಾಕ್ಟಿವ್ ಆಗಿರುತ್ತೆ ಅಂದರೆ, ಜನರಲ್ಲಿ ಹೆಚ್ಚಾಗಿ 2 ಚಕ್ರ ಫುಲ್ಲಿ ಆ್ಯಕ್ಟಿವ್ ಇಲ್ಲ ಓಪನ್ ಆಗಿರುತ್ತೆ. ಅವು ಮೂಲಾಧಾರ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರ. ಉಳಿದ ಚಕ್ರಗಳು ಸ್ಟ್ರೆಸ್ಸಿಂದ, ಅನ್ಹೆಲ್ದಿ ಲೈಫ್ ಸ್ಟೈಲಿಂದ, ಕೆಟ್ಟ ಆಹಾರ ಪದಾರ್ಥಗಳನ್ನ ತಿನ್ನೋದ್ರಿಂದ, ಎಮೋಷ್ನಲ್ ಟ್ರಾಮಾದಿಂದ ಬ್ಲಾಕ್ ಆಗಿರುತ್ತೆ. ಸೊ ಮಾಡರ್ನ್ ಲೈಫಲ್ಲಿ ಈ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡೋದು ಯಾಕೆ ತುಂಬ ಮುಖ್ಯ ಅಂದರೆ, ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು, ವರ್ಕ್ ಸ್ಟ್ರೆಸ್, ಪೂರ್ ಡಯಟ್, ನೇಚರ್ನ ಜೊತೆ ಸರಿಯಾದ ಕನೆಕ್ಷನ್ ಇಲ್ಲದೆ ಇರೋದು, ಇವೆಲ್ಲ ನಮ್ಮ ಎನರ್ಜಿ ಫ್ಲೋನ ಡಿಸ್ಟರ್ಬ್ ಮಾಡುತ್ತೆ. ಹಾಗಾಗಿ ಈ ಚಕ್ರಗಳನ್ನ ಆ್ಯಕ್ಟಿವೇಟ್ ಮಾಡೋದ್ರಿಂದ ಒಳ್ಳೆ ಆರೋಗ್ಯ, ಮನಃಶಾಂತಿ, ಮೆಂಟಲ್ ಕ್ಲಾರಿಟಿ, ಪರ್ಸನಲ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಇದರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಬೇಕಂದ್ರೆ ದ ಸರ್ಪೆಂಟ್ ಪವರ್, ಕುಂಡಲಿನಿ, ಅನಾಟಮಿ ಆಫ್ ದ ಸ್ಪಿರಿಟ್, ವೀಲ್ಸ್ ಆಫ್ ಲೈಫ್ ಈ ಬುಕ್ಸ್ನ ಓದಿ. ಸೊ ಈ ವಿಡಿಯೋದಲ್ಲಿ 7 ಚಕ್ರಗಳು ಎಲ್ಲಿ ಲೊಕೇಟ್ ಆಗಿರುತ್ತೆ, ಅದರ ಫಂಕ್ಷನ್ಸ್ ಏನು, ಅದನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಮುಂದೆ ಬರೋ ವಿಡಿಯೋದಲ್ಲಿ ಹೇಗೆ ಪರ್ಟಿಕ್ಯುಲರ್ ಆಗಿ ಒಂದೊಂದು ಚಕ್ರನ ಆ್ಯಕ್ಟಿವ್ ಮಾಡೋದು, ಓಪನ್ ಮಾಡಬೇಕು, ಯಾವ ಮಂತ್ರ ಯೂಸ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಸೊ ನೀವು ಅದರ ಪ್ರಾಸೆಸ್ನ ತಿಳ್ಕೊಂಡು 7 ಚಕ್ರಗಳನ್ನ ಓಪನ್ ಮಾಡಿ. ತುಂಬ ಬೆನಿಫಿಟ್ಸ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆಯೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವೇನಾದರೂ ಆಲ್ರೆಡಿ ಯಾವುದಾದ್ರೂ ಚಕ್ರನ ಆ್ಯಕ್ಟಿವೇಟ್ ಮಾಡಿದ್ದೀರಾ ಇಲ್ಲ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.